ಹೆಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಲೈಬ್ರರಿ ಚಾನಲಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರಶ್ನೆಗಳನ್ನು ನೋಡಿ ಸರಿಯಾದ ಉತ್ತರವನ್ನು ಹೇಳಿ. ನಿಮಗೆ ಎಷ್ಟು ಉತ್ತರ ಗೊತ್ತಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, ವರಾಹಸ್ವಾಮಿ ಯಾವ ದೇವರ ಅವತಾರ? ಎ ಶಿವ, ಬಿ ಕೃಷ್ಣ, ಸಿ ಬ್ರಹ್ಮ, ಡಿ ವಿಷ್ಣು. ಉತ್ತರ ಡಿ ವಿಷ್ಣು. ಎರಡನೆಯ ಪ್ರಶ್ನೆ, ವರಾಹಸ್ವಾಮಿ ಯಾರನ್ನು ವಧಿಸಲು ಅವತಾರವೆತ್ತಿದನು? ಎ ಕಂಸಾಸುರ, ಬಿ ನರಕಾಸುರ, ಸಿ ಹಿರಣ್ಯಾಕ್ಷ, ಡಿ ಹಿರಣ್ಯಕಶಿಪು. ಉತ್ತರ ಸಿ ಹಿರಣ್ಯಾಕ್ಷ. ಮೂರನೆಯ ಪ್ರಶ್ನೆ, ಯಾರ ಕಾಪಾಡಲು ಮಹಾವಿಷ್ಣುವು ವರಾಹಸ್ವಾಮಿ ಅವತಾರವೆತ್ತಿದ? ಎ ಸತ್ಯಭಾಮೆ, ಬಿ ಭೂದೇವಿ, ಸಿ ಶ್ರೀಲಕ್ಷ್ಮಿ, ಡಿ ರುಕ್ಮಿಣಿ. ಉತ್ತರ ಬಿ ಭೂದೇವಿ. ನಾಲ್ಕನೆಯ ಪ್ರಶ್ನೆ, ವರಾಹಸ್ವಾಮಿ ಮತ್ತು ಭೂದೇವಿಯ ಪುತ್ರ ಯಾರು? ಎ ನರಕಾಸುರ, ಬಿ ಪ್ರದ್ಯುಮ್ನ, ಸಿ ಪ್ರಹ್ಲಾದ, ಡಿ ಸಾಂಬ. ಉತ್ತರ ಎ ನರಕಾಸುರ. ಐದನೆಯ ಪ್ರಶ್ನೆ, ನರಕಾಸುರನ ಇನ್ನೊಂದು ಹೆಸರೇನು? ಎ ಭೌಮಾಸುರ, ಬಿ ವೈಷ್ಣವ, ಸಿ ಪ್ರಹ್ಲಾದ, ಡಿ ಸಾಂಬ. ಉತ್ತರ ಎ ಭೌಮಾಸುರ. ಆರನೆಯ ಪ್ರಶ್ನೆ, ನರಕಾಸುರ ಯಾವ ರಾಜ್ಯದ ಅರಸನಾಗುತ್ತಾನೆ? ಎ ಹಸ್ತಿನಾಪುರ, ಬಿ ಪ್ರಾಗ್ಜ್ಯೋತಿಷಪುರ, ಸಿ ಕೋಸಲ, ಡಿ ಇಂದ್ರಪ್ರಸ್ಥ. ಉತ್ತರ ಬಿ ಪ್ರಾಗ್ಜ್ಯೋತಿಷಪುರ. ಏಳನೆಯ ಪ್ರಶ್ನೆ, ನರಕಾಸುರನು ದೇವಲೋಕದ ಮೇಲೆ ದಾಳಿ ಮಾಡಿದಾಗ ಯಾರ ಕಿವಿಯೋಲೆಯನ್ನು ಕದ್ದನು? ಎ ದೇವಿ ದಿತಿ, ಬಿ ವಿನತಾ, ಸಿ ದೇವಿ ಆದಿತಿ, ಡಿ ಸಿಂಹಿಕಾ. ಉತ್ತರ ದೇವಿ ಆದಿತಿ. ಎಂಟನೆಯ ಪ್ರಶ್ನೆ, ನರಕಾಸುರನನ್ನು ಕೊಂದವರು ಯಾರು? ಎ ಸತ್ಯವತಿ, ಬಿ ಕೃಷ್ಣ, ಸಿ ಸತ್ಯಭಾಮ, ಡಿ ರುಕ್ಮಿಣಿ. ಉತ್ತರ ಸಿ ಸತ್ಯಭಾಮ. ಒಂಬತ್ತನೆಯ ಪ್ರಶ್ನೆ, ನರಕಾಸುರ ಮರಣ ಹೊಂದಿದ ದಿನವನ್ನು ಏನೆಂದು ಆಚರಿಸಲಾಗುತ್ತದೆ? ಎ ದಸರಾ, ಬಿ ಸಂಕ್ರಮಣ, ಸಿ ದೀಪಾವಳಿ, ಡಿ ನರಕ ಚತುರ್ದಶಿ. ಉತ್ತರ ಡಿ ನರಕ ಚತುರ್ದಶಿ. ಹತ್ತನೆಯ ಪ್ರಶ್ನೆ, ನರಕಾಸುರನ ನಂತರ ಪ್ರಾಗ್ಜ್ಯೋತಿಷಪುರದ ರಾಜನಾದವನು ಯಾರು? ಎ ಪ್ರಹ್ಲಾದ, ಬಿ ಜರಾಸಂಧ, ಸಿ ವಜ್ರದತ್ತ, ಡಿ ಭಗದತ್ತ. ಉತ್ತರ ಡಿ ಭಗದತ್ತ. ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.